ಆನೇಕಲ್ನ ವಿನಾಯಕ ನಗರದಲ್ಲಿ ಲವ್ ಬ್ರೇಕಪ್ ಆಯಿತು ಅನ್ನೋ ಕಾರಣಕ್ಕೆ ಯುವಕನನ್ನ ಮರಣಾಂತಿಕವಾಗಿ ಆತನ ಮೇಲೆ ಹಲ್ಲೆ ಮಾಡಲಾಗಿತ್ತು. ಈಗ ಮರಣಾಂತಿಕ ಹಲ್ಲೆಗೊಳಗಾದಂತಹ ಯುವಕ ಮೃತಪಟ್ಟಿದ್ದಾನೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಯುವತಿಯ ತಮ್ಮ ಮತ್ತು ಗ್ಯಾಂಗ್ನಿಂದ ಯುವಕನ ಮೇಲೆ ಅಟ್ಯಾಕ್ ಆಗಿತ್ತು, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಹಲ್ಲೆಗೊಳಗಾಗಿದ್ದಂತಹ ರವಿ 23 ವರ್ಷ ವಯಸ್ಸಿನ ಯುವಕನ ಸಾವಾಗಿದೆ. ಯುವತಿಯ ತಮ್ಮನ ಗ್ಯಾಂಗ್ನಿಂದ ಈ ಘಟನೆ ಆಗಿದೆ. ಬೈಕ್ನಲ್ಲಿ ಬಂದಂತಹ ಮೂವರು ದೊಣ್ಣೆಯಿಂದ ಆತನ ತಲೆಗೆ ಪೆಟ್ಟು ಮಾಡಿರ್ತಾರೆ. ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ದಾಖಲಿಸಲಾಗುತ್ತೆ. ಬಂದಾಗಲೇ ಕ್ರಿಟಿಕಲ್ ಅಂತ ಡಾಕ್ಟರ್ಸ್ ಹೇಳಿರ್ತಾರೆ. ನಿನ್ನೆ ರಾತ್ರಿ 9:30 ಸುಮಾರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಆರೋಪಿಗಳ ಪತ್ತೆಗೆ ಪೊಲೀಸರು ಇನ್ನೊಂದು ಕಡೆಗೆ ತಂಡವನ್ನು ರಚನೆ ಮಾಡಿದ್ದಾರೆ. ಲವ್ ಬ್ರೇಕಪ್ ಅನ್ನೋ ಕಾರಣಕ್ಕೆ ಯುವಕನ ಕೊಲೆಯಲ್ಲಿ ಇದು ಅಂತ್ಯವಾಗ್ತಾ ಇದೆ. ಆತನ ದೇಹದ ತುಂಬೆಲ್ಲ ರಕ್ತ ಸಿಕ್ತಾ, ಇಡೀ ರಸ್ತೆ ತುಂಬೆಲ್ಲ ಆತನ ರಕ್ತ ಚೆಲ್ಲಾಡಿತು. ಆ ಮಟ್ಟಕ್ಕೆ ಅವರು ದೊಣ್ಣೆಯನ್ನು ಬೀಸಿದ್ರು, ಯುವಕನ ತಲೆಗೆ ಗುರಿಯಾಗಿಸ್ಕೊಂಡು ಹೊಡೆದಿದ್ರು. ಈಗ ಆ ಯುವಕ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಹಂತಕರ ಪತ್ತೆಗಾಗಿ ಪೊಲೀಸರ ತಂಡ ರಚನೆಯಾಗಿದೆ. ಸುಮಾರು ಒಂದು 9:30 ಗಂಟೆ ಅಷ್ಟೊತ್ತಿಗೆ ಆನೇಕಲ್ ಟೌನಿನಲ್ಲಿ ವಿನಾಯಕ ನಗರ ಅಂತ ಹೇಳುವಂಥ ಸ್ಥಳದಲ್ಲಿ ರವಿಕುಮಾರ್ ಅಂತ ಹೇಳುವಂತಹ ಸುಮಾರು ಒಂದು 26 ವರ್ಷದ ವ್ಯಕ್ತಿ ಕೂತ್ಕೊಂಡಿದ್ದರು. ಆ ಸಮಯದಲ್ಲಿ ಒಂದು 3 ಜನ ವ್ಯಕ್ತಿಗಳು ಬೈಕ್ನಲ್ಲಿ ಬಂದಿದ್ದಾರೆ. ಬಂದುಬಿಟ್ಟು ಆತನ ಮೇಲೆ ದೊಣ್ಣೆಗಳಿಂದ ಹಲ್ಲೆ ಮಾಡಿ ಆತನಿಗೆ ಹೆಡ್ ಇಂಜುರಿ ಆಗಿದೆ. ಈಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ. ಈಗಾಗಲೇ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಆ ವ್ಯಕ್ತಿಗಳ ಬಗ್ಗೆ, ಅವರ ಚೆಹರೆಗಳ ಬಗ್ಗೆ ಗುರುತುಗಳನ್ನು ಪತ್ತೆ ಮಾಡಿದ್ವಿ. ಆಗಲೇ ಒಂದು ಟೀಮನ್ನು ರಚನೆ ಮಾಡಿದ್ವಿ. ಆರೋಪಿಗಳ ಸುಳಿವು ಸಿಕ್ಕಿದೆ. ಸೊ ಆದಷ್ಟು ಶೀಘ್ರವಾಗಿ ಅವರನ್ನು ದಸ್ತಗಿರಿ ಮಾಡ್ತೀವಿ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. ಕೊಲೆ ಮಾಡಿದವರ ಬಗ್ಗೆ ಏನೇನು ಮಾಹಿತಿಗಳು ಸಿಗ್ತಾ ಇದೆ? ಯುವತಿಯ ಪಾತ್ರ ಇಡೀ ಕೊಲೆಯಲ್ಲಿ ಹೇಗೆ ಎಸ್ಟಾಬ್ಲಿಷ್ ಆಗ್ತಾ ಇದೆ ಅಂತ? ಮಮತಾ, ಖಂಡಿತ ರಾತ್ರಿ 9:30 ಸಮಯದಲ್ಲಿ ಅಂಗಡಿ ಮುಂದೆ ಕುಳಿತಿದ್ದಂತಹ ಯುವಕನ ಮೇಲೆ 3 ಜನ ಬೈಕ್ ನಲ್ಲಿ ಬಂದು ಏಕಾಏಕಿ ದೊಣ್ಣೆ ಮತ್ತು ಮಾರಕಾಸ್ತ್ರಗಳಿಂದ ದಾಳಿಯನ್ನ ಮಾಡಿ ಅಲ್ಲಿಂದ ಪರಾರಿ ಆಗ್ತಾರೆ. ನಂತರ ಆನೇಕಲ್ ಪೊಲೀಸರು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಮೊದಲಿಗೆ ತನಿಖೆಯಲ್ಲಿ ಒಂದು ಯುವತಿ ಜೊತೆ ಲವ್ ಆಗಿರ್ತದೆ. ರವಿಕುಮಾರ್ ಅಂತೇಳಿ ಆತನ ಲವ್ ಮಾಡ್ತಾ ಇರ್ತಾನೆ. ಇತ್ತೀಚೆಗಷ್ಟೇ ಆತ ಬ್ರೇಕಪ್ ಮಾಡ್ಕೊಂಡಿರೋ ಹಿನ್ನೆಲೆ ಆ ಯುವತಿಯ ತಮ್ಮ ಮತ್ತು ಗ್ಯಾಂಗ್ ಸೇರ್ಕೊಂಡು ಈ ಕೊಲೆ ಮಾಡಿದ್ದಾರೆ ಅಂತೇಳಿ ಗೊತ್ತಾಗ್ತಿರೋದು. ಅದು ಆನೇಕಲ್ ಪಟ್ಟಣದ ವಿನಾಯಕ ನಗರದ ಅಂಗಡಿಯಲ್ಲಿ ಕುಳಿತಿದ್ದಾಗ ಈ ಒಂದು ದಾಳಿ ಮಾಡಿರ್ತದ್ದು. ಇನ್ನು ಸ್ಥಳಕ್ಕೆ ಹೋಗಿ ಸಂಪೂರ್ಣವಾಗಿ ಈಗಾಗಲೇ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ಅಲ್ಲಿ ಬಂದಿದ್ದಂತಹ ಯುವಕರಲ್ಲಿ ಈಗ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಬೆಳಿಗ್ಗೆ ಆತನನ್ನ ಅಲ್ಲಿಂದ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲು ಮಾಡಿದ್ರು. ರಾತ್ರಿ ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರೆಸಿದ್ರು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಬೆಳಿಗ್ಗೆ ಆತ ಮೃತಪಟ್ಟಿರೋದು. ಈಗಾಗಲೇ ಆತನ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಕಳಿಸಿಕೊಟ್ಟು ಆಸ್ಪತ್ರೆಗೆ ರವಾನಿಸಲಾಗಿದೆ. ಮತ್ತು ಜೊತೆಗೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಕೊಲೆ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನ ಮುಂದುವರಿಸಿರೋದು. ಇನ್ನು ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಅಡಿಷನಲ್ ಎಸ್ಪಿ ಪ್ರಸನ್ನ ಕುಮಾರ್ ವೆಂಕಟೇಶ್ ಪ್ರಸನ್ನ ಅವರು ಸಹ ಭೇಟಿ ಕೊಟ್ಟು ಈಗಾಗಲೇ ಒಂದು ತಂಡವನ್ನ ರಚನೆ ಮಾಡಿ ಆರೋಪಿಗಳನ್ನ ಆದಷ್ಟು ಬೇಗ ಬಂಧಿಸಬೇಕು ಅಂತೇಳಿ ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿರುವಂತದ್ದು. ಮಮತಾ, ಧನ್ಯವಾದ ಅಂಬರೀಶ್ ತಮ್ಮ ಮಾಹಿತಿಗಾಗಿ.